ಇದೀಗ ನಮ್ಮ ಜೊತೆ ಕರ್ನಾಟಕ ಮೌಂಟೇನಿಂಗ್ ಅಸೋಸಿಯೇಷನ್ ಸೆಕ್ರೆಟರಿ ಶ್ರೀವತ್ಸ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಕೇಳಿಸ್ತಾ ಇದೆ. ನಮಸ್ತೆ, ಹೇಳಿ ಮೇಡಮ್. ಸರ್, ಈಗ ಜಾಗದಲ್ಲಿ ಸಂಪೂರ್ಣ ರಕ್ಷಣಾ ಕಾರ್ಯಾಚರಣೆ ಆಯ್ತಾ? ಮತ್ತೊಂದ್ ಕಡೆ ಪ್ರತಿಕೂಲ ಹವಾಮಾನ ಅಂದ್ರೆ ಇವರು ಮಳೆಗಾಳಿ ಮತ್ತು ಹಿಮಗಾಳಿಗೆ ಸಿಕ್ಕಿ ಒದ್ದಾಡಿದ್ದ, ಟೆಂಪರೇಚರ್ ತಡೆದುಕೊಳ್ಳೋಕಾಗದೆ ಅಥವಾ ಸ್ನೋಫಾಲ್ ಇವ್ರ ಮೇಲೆ ಆಗಿದ್ದ, ಏನಾಯ್ತು ಸರ್ ಆಕ್ಚುಲ್ ಆಗಲ್ಲಿ? ಮೇಡಮ್, 3ನೇ ತಾರೀಕು ಬೆಳಿಗ್ಗೆ 5:30ಗೆ ಹೊರಟಿದ್ದಾರೆ ಸಾಸು ತಾಲ್ಗೆ. ಎಲ್ಲ ಹೋಗಿ ಎಲ್ಲ ಚೆನ್ನಾಗಿ ನಡೆದಿದೆ. ಅದರಲ್ಲಿ 20 ಜನ 10 ಕೆಳಗಡೆ ಇಳಿತಿರ್ಬೇಕಾದ್ರೆ 3:15ನಲ್ಲಿ ಸಿಕ್ಕಾಪಟ್ಟೆ ಇನ್ಕ್ಲಿಮೆಂಟ್ ವೆದರ್ ಆಗಿ, ಹೆವಿ ರೈನ್ಸ್, ಬ್ಲಿಸರ್ಡ್ ಆಗಿ ರೋಡ್ ಕಾಣಿಸದೆ ಒಂದು ಬಂಡೆ ಕೆಳಗಡೆ ಬಿವ್ಯಾಕ್ ಅಂತ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್. ಸೊ ಬಿವ್ಯಾಕ್ ಮಾಡ್ಕೊಂಡು ಏನಾಗಿದೆ ಅಂದ್ರೆ, ಡ್ಯೂ ಟು ಓವರ್ ಎಕ್ಸಾರ್ಷನ್, ಡಿಹೈಡ್ರೇಷನ್ ಅಂಡ್ ಲೆಸ್ ಆಫ್ ಹೀಟ್ ಇನ್ ದ ಬಾಡಿ, ಅದನ್ನ ಆಗಿ ಅವರು 95 ಡಿಗ್ರೀಸ್ ಇಂದ ಬಾಡಿ ಟೆಂಪರೇಚರ್ ಕಮ್ಮಿ ಆದ್ರಿಂದ 4 ಜನ ಮೊನ್ನೆನೆ ಹೊರಟೋಗಿದ್ದಾರೆ ರಾತ್ರಿ. ಸೊ ನೆನ್ನೆ ಇಮ್ಮಿಡಿಯೇಟ್ ಆಗಿ ಬೆಳಿಗ್ಗೆ ಇಲ್ಲಿಂದ ಡೆಹ್ರಾಡೂನ್ ಇಂದ ನಮ್ಗೆ ಹೆಲಿಕ್ಯಾಂಪ್ ಕಳಿಸಿ ಸರ್ವೈವರ್ಸ್ ನ ಮತ್ತೆ ಬಾಡಿನೆಲ್ಲ ತಗೊಂಡ್ಬಂದ್ರು. ಈಗ ಮತ್ತೆ 4 ಬಾಡಿನೂ ತಗೊಂಡ್ಬಂದಿದ್ದಾರೆ. ಒಟ್ಟು ಇದ್ದಿದ್ದು 22 ಜನ. 22 ಜನದಲ್ಲಿ 9 ಜನ ವಿ ಹ್ಯಾಡ್ ಎ ವೆರಿ ಬ್ಯಾಡ್ ನ್ಯೂಸ್. ಅವ್ರದ್ದು ಇವಾಗ ಪಂಚನಾಮ ಆಗಿ ಪೋಸ್ಟ್ ಮಾರ್ಟಮ್ ಆಗಿ ಎಲ್ಲ ನಡೀತಿದೆ. ನೆನ್ನೆ ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟರ್ ಬಂದಿದ್ರು. ಚೀಫ್ ಮಿನಿಸ್ಟರ್ ಬಹಳ ಇನ್ವಾಲ್ವ್ ಆಗಿದ್ದಾರೆ. ಸಿ ದಟ್ ದಿ ಮಿಷನ್ ಇಸ್ ಕಂಪ್ಲೀಟೆಡ್ ವೆರಿ ಫಾಸ್ಟ್ ಅಂತ ಹೇಳಿ ಅವ್ರು ಭರವಸೆ ಕೊಟ್ಟಿದ್ದಾರೆ. ಈಗ ಚೀಫ್ ಸೆಕ್ರೆಟರಿ ಹತ್ರ ಮಾತುಕತೆ ನಡೀತಿದೆ ನಮ್ಮ ರೆವಿನ್ಯೂ ಮಿನಿಸ್ಟರ್ ಅವ್ರದ್ದು. ಸೊ ಅವ್ರ ಬಾಡಿ ಎಲ್ಲ ಇಲ್ಲಿ ಡೆಹ್ರಾಡೂನ್ ಬಂದ ತಕ್ಷಣ ವಿ ಆರ್ ಪ್ಲಾನಿಂಗ್ ಟು ಶಿಫ್ಟ್ ದ ಬಾಡಿ ಟು ಬೆಂಗಳೂರಿಗೆ ಚಾರ್ಟರ್ಡ್ ಫ್ಲೈಟ್ ನಲ್ಲಿ. ಅಲ್ಲಿ ಕನ್ಸರ್ನ್ ಫ್ಯಾಮಿಲೀಸ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಗೌರ್ಮೆಂಟೇ ಹೆಲ್ಪ್ ಮಾಡ್ತಾ ಇದ್ದಾರೆ ಮೇಡಮ್. ಇದರಲ್ಲಿ ಈ ರೀತಿ ಪ್ರಕರಣಗಳಾದಾಗ ಮೆಂಟಲಿ ಫಿಸಿಕಲಿ ಎಲ್ಲ ಫಿಟ್ ಆಗಿರೋರ್ನ ಕರ್ಕೊಂಡು ಹೋಗ್ತಾರೆ ಸಾಮಾನ್ಯವಾಗಿ. ಬಟ್ ಟೆಂಪರೇಚರ್ ಅಷ್ಟೊಂದು ತಡ್ಕೊಳಕ್ಕಾಗದೆ ಜೀವ ಹೋಗಿದೆ ಅಂದಾಗ ನಿಮ್ ಗಮನಕ್ಕೆ ಬಂದ ಸುದ್ದಿ ಹೇಗೆ, ಏನ್ ಅನ್ನಿಸ್ತು ನಿಮ್ಗೆ ಆ ಸಂದರ್ಭದಲ್ಲಿ ಅಂತ? ಮೇಡಮ್, ಮೌಂಟೇನ್ಸ್ ಇಲ್ಲಿ ಕೂತ್ಕೊಂಡು ನಾವು ಹೇಳಲಿಕ್ಕಾಗಲ್ಲ. ಮೌಂಟೇನ್ಸ್ ಅಲ್ಲಿ ಯಾವ ತರ ನಿಮ್ಗೆ ಭಾನುವಾರ ಸಾಯಂಕಾಲ ಹೆಂಗಾಯ್ತು ಬೆಂಗಳೂರಿನಲ್ಲಿ, ಅದೇ ತರ ಮೌಂಟೇನ್ಸ್ ಅಲ್ಲಿ ಆಗಿದೆ. ಆಲ್ಟಿಟ್ಯೂಡ್ ಆಫ್ 12,000 ಫೀಟ್ ನಲ್ಲಿ ಹೆವಿ ಗಾಳಿ ಬಂದು, ಸೊ ಗಾಳಿ ಬಂದು ಏನಾಗಿದೆ ಅಂದ್ರೆ ಅವ್ರು ಹಾಕೊಂಡಿರೋ ಜಾಕೆಟ್, ಗ್ಲೌಸ್ ಎಲ್ಲ ಹಾರ್ಕೊಂಡು ಹೋಗ್ಬಿಟ್ಟಿದೆ ಅಂತೆ ಬಹಳ ಜನದ್ದು. ಸೊ ಹಿಂಗಾಗಿ ಒಂದು ಬಹಳ ಪ್ರಿಕಾಷನರಿ ಮೆಜರ್ಸ್ ತಗೊಂಡಿದ್ದಾರೆ ಲೀಡರ್, ಬಿಕಾಸ್ ದೇ ಆರ್ ಆಲ್ ಮೌಂಟೇನಿಯರ್ಸ್ ಆಲ್ಸೋ. ಅದ್ರಲ್ಲಿ 10 ಜನ. ಸೊ ಪ್ರಿಕಾಷನರಿ ತಗೊಂಡು ಲಾಸ್ ಆಫ್ ಹೀಟ್ ಮತ್ತೆ ಎಕ್ಸಾರ್ಷನ್, ಡಿಹೈಡ್ರೇಷನ್ ಆಗಿ ಹೋಗ್ಬಿಟ್ಟಿದ್ದಾರೆ ಕೋಲ್ಡ್ ಗೆ ಮೇಡಮ್. ದಿಸ್ ಇಸ್ ಕಾಲ್ಡ್ ಏನ್ ಹೇಳ್ತಾರೆ ಇದಕ್ಕೆ, ಒಂದು ಬಾಡಿ ಕೋಲ್ಡ್ ಆಗಿ ಇದಾಗಿ ಹೋಗಿದೆ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈಗ ಏರ್ ಫೋರ್ಸ್ ಮತ್ತೆ ಆರ್ಮಿ, SDRF ಟೀಮು, ITBP ಟೀಮು, ನಿಮ್ ಪ್ರಿನ್ಸಿಪಾಲ್, ನಮ್ಮ ಗೌರ್ಮೆಂಟ್ ಮತ್ತೆ ಚೀಫ್ ಸೆಕ್ರೆಟರಿ ಆಫ್ ಉತ್ತರಾಖಂಡ್ ಎಲ್ಲರೂ ಬಹಳ ಹೆಲ್ಪ್ ಮಾಡಿದ್ದಾರೆ. ಟೀಮ್ ಮಾಡ್ಕೊಂಡು ಹೋದವರೆಲ್ಲ ನಮ್ಮ ಸ್ಟೇಟ್ ಅವ್ರನ್ನೇ? 21 ಜನನು ಕೂಡ ನಮ್ಮ ರಾಜ್ಯದವರೇನಾ ಸರ್ ಅವರು? ನಮ್ಮ ರಾಜ್ಯದವರೇ, ನಮ್ಮ ಬೆಂಗಳೂರಿನಲ್ಲೇ ಕೆಲಸ ಮಾಡೋರು, ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ನಮ್ಮವರೆಲ್ಲ. ಇದು ಹೈಪರ್ ಥರ್ಮಿ ಅಂತ ಆಗ್ಬಿಡುತ್ತೆ. ಇದು ಬಾಡಿ ಕೋಲ್ಡ್ ಕಂಡೀಷನ್ ಅಲ್ಲಿ ಹೈಪರ್ ಥರ್ಮಿ ಅಂತ ಹೇಳಿದ್ರೆ ಏನು ಅಂದ್ರೆ, ಲಾಸ್ ಆಫ್ ಹೀಟ್, ಎಕ್ಸಾಷನ್, ಡಿಹೈಡ್ರೇಷನ್ ಆಗುತ್ತೆ. ಬಾಡಿ 90 ಡಿಗ್ರಿಗಿಂತ ಕಮ್ಮಿ ಹೋಗ್ಬಿಡುತ್ತೆ ಟೆಂಪರೇಚರ್. ಅವಾಗ ಆಕ್ಸಿಜನ್ ಇರೋದಿಲ್ಲ ಬಾಡಿನಲ್ಲಿ. ಕೂತ್ ಜಾಗದಲ್ಲೇ ಕೊಲಾಪ್ಸ್ ಆಗ್ಬಿಡ್ತಾರೆ. ಅಂದ್ರೆ ಒಂದ್ ರೀತಿ ಪೂರ್ತಿ ಫ್ರೀಸ್ ಆಗ್ತಾರಲ್ಲ ಆ ತರ? ಫ್ರೀಸ್ ಅಲ್ಲ, ಕೊಲಾಪ್ಸ್. ಮೈಂಡ್ ವಿಲ್ ನಾಟ್ ವರ್ಕ್, ಇಟ್ ದೇ ಕೊಲಾಪ್ಸ್ ಅಷ್ಟೇ. ಈಗ ಉಳಿದಂತವರ ಪರಿಸ್ಥಿತಿ ಹೇಗಿದೆ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ಸರ್ ನಮ್ಗೆ? ಎಲ್ಲರೂ ನಾನು ಭೇಟಿ ಆಗಿದ್ದೀನಿ, ಅವ್ರ ಜೊತೆನೇ ಇದ್ದೀನಿ. ಅವ್ರಿಗೆಲ್ಲರಿಗೂ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಹಾಸ್ಪಿಟಲ್ ಅಲ್ಲಿ. ಕೊಟ್ಟು ಈಗ ಸ್ಟೇಟ್ ಗೆಸ್ಟ್ ಹೌಸ್ ನಲ್ಲಿ ಅವ್ರನ್ನೆಲ್ಲ ಉತ್ತರಾಖಂಡ್ ಗೌರ್ಮೆಂಟ್ ಅವರು ತುಂಬಾ ಕೇರ್ ತಗೊಂಡಿದ್ದಾರೆ. ಅಲ್ಲೇ ಕೃಷ್ಣ ಬೈರೇಗೌಡರು ಬಂದು ಮಾತಾಡಿ ನೆನೆ ಎಲ್ಲ. ಇವತ್ತು ಬೆಳಗ್ಗೆ ಅವ್ರ ಮಾತುಕತೆ ನಡೆಯುತ್ತೆ ಚೀಫ್ ಸೆಕ್ರೆಟರಿ ಹತ್ರ. ಪಂಚನಾಮ ಪೋಸ್ಟ್ ಮಾರ್ಟಮ್ ಆಗಿದ ತಕ್ಷಣ ಬಾಡಿನ ಹೆಂಗ್ ಶಿಫ್ಟ್ ಮಾಡಬೇಕು ಅನ್ನೋದು ಪ್ಲಾನ್ ಮಾಡ್ತಿದ್ದಾರೆ. ಸೊ ಆ ಪ್ಲಾನ್ ಪ್ರಕಾರ ನಾವು ಮೂವ್ ಮಾಡ್ತೀವಿ ಮೇಡಮ್. ವೆಲ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ಕರ್ನಾಟಕದಿಂದ ಸುಮಾರು 22 ಜನರ ಟೀಮ್ ಏನಿದೆ, ಟ್ರಕ್ಕಿಂಗ್ಗೆ ಅಂತ ಮೇ 28ನೇ ತಾರೀಕಿಗೆ ಹೋಗಿದ್ದಾರೆ. ಇವರು ಉತ್ತರಾಖಂಡಕ್ಕೆ ಹೋಗಿದ್ದಾರೆ. ಆಗ ಗಮ್ಯ ಅನ್ನೋದನ್ನ ತಲುಪಿ ವಾಪಸ್ ಆಗ್ಬೇಕಾದ್ರೆ ಹಿಮಗಾಳಿಗೆ ಸಿಕ್ಕಾಕೊಂಡಿದ್ದಾರೆ, ಸ್ನೋಫಾಲಿಗೆ ಸಿಕ್ಕಾಕೊಂಡಿದ್ದಾರೆ. ಮೈ ಮೇಲೆ ಹಾಕಿದ್ದ ಜಾಕೆಟ್, ಪುಲ್ಲೋರ್ಸು, ಟೋಪ್, ಕ್ಯಾಪು, ಗ್ಲೌಸ್ ಎಲ್ಲವೂ ಕೂಡ ಹಾರೋಗಿದೆ. ಆ ಒಂದು ಟೆಂಪರೇಚರ್ ತಡೆದುಕೊಳ್ಳೋಕ್ಕಾಗದೆ ಕೊಲ್ಯಾಪ್ಸ್ ಆಗಿದ್ದಾರೆ ಅಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರೋದು. ಒಟ್ಟು 9 ಮಂದಿ ಸಾವನ್ನಪ್ಪಿದ್ದಾರೆ.